ಎಸ್ ಸದನದ ಒಳಗೂ ಹೊರಗೂ ಬಿ ನಾಗೇಂದ್ರ ರಾಜೀನಾಮೆಯ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಏನ್ ಹೇಳಿದ್ರು ನಾಗೇಂದ್ರ ರಾಜೀನಾಮೆಯಲ್ಲಿ ಏನಾಯ್ತು? ಸದನದ ಒಳಗೂ ಹೊರಗೂ ಬಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಹೊರಹಾಕಿದ್ದ ಸಚಿವ ನಾಗೇಂದ್ರ, ವಾಲ್ಮೀಕಿ ನಿಗಮದಲ್ಲಿ ನನ್ನ ಗಮನಕ್ಕೆ ಬಾರದೆ ಹಣ ವರ್ಗಾವಣೆಯಾಗಿದೆ. 187 ಕೋಟಿ ರೂಪಾಯಿ ನನ್ನ ಗಮನಕ್ಕೆ ಬಾರದೆ ವರ್ಗಾವಣೆಯಾಗಿದೆ. ಇಷ್ಟೊಂದು ಹಣ 800 ಅಕೌಂಟ್ಗಳಿಗೆ ವರ್ಗಾವಣೆಯಾಗಿದೆ. ನನ್ನ ಅಕೌಂಟ್ಗೆ ಒಂದೇ ಒಂದು ರೂಪಾಯಿ ಬಂದಿಲ್ಲ. ಆದ್ರೆ ಬಿಜೆಪಿ ವಿನಾಕಾರಣ ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡ್ತಾ ಇದೆ. ನಾನು ಈ ಹಿಂದೆ ರಾಜೀನಾಮೆ ನೀಡಿದಾಗ ಇಡಿ ದಾಳಿ ಆಯಿತು. ವಾಲ್ಮೀಕಿ ಹಗರಣದ ಎಲ್ಲ ಹಣ ವಾಪಸ್ ತಂದಿದ್ದೇವೆ. 79 ಕೋಟಿ ಹಣ ವಾಪಸ್ ತೆಗೆದುಕೊಂಡು ಬಂದಿದ್ದೇವೆ. ವಿಧಾನಸೌಧದಲ್ಲಿ ಯೋಜನಾ ಮತ್ತು ಸೌಕಿಕ ಸಚಿವ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದನದ ಒಳಗೂ ಹೊರಗೂ ಬಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟನ್ನ ಇಡ್ತಾ ಇದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ಈಗ ನಾಗೇಂದ್ರ ಅವರು ಹೊರ ಹಾಕಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನನ್ನ ಗಮನಕ್ಕೆ ಬಾರದೆ ಹಣ ಟ್ರಾನ್ಸ್ಫರ್ ಆಗ್ತಾ ಇದೆ. 187 ಕೋಟಿ ರೂಪಾಯಿ ನನ್ನ ಗಮನಕ್ಕೆ ಬಾರದೆ ಹಣ ವರ್ಗಾವಣೆಯಾಗಿದೆ ಅಂತ ಹೇಳಿದ್ದಾರೆ. ಇವತ್ತು 187 ಕೋಟಿ ರೂಪಾಯಿ ನಮ್ಮ ನಿಗಮದಿಂದ ಯಾವುದೇ ಒಂದು ಬೋರ್ಡ್ ಮೀಟಿಂಗ್ ಇಲ್ದೇನೆ, ನನ್ನ ಗಮನಕ್ಕೂ ಬಾರದೇನೆ, ಅಲ್ಲಿರುವಂಥ ಚೇರ್ಮನ್ ಗಮನಕ್ಕೂ ಬಾರದೇನೆ ಆ ಹಣ ವರ್ಗಾವಣೆ ಆಗುತ್ತೆ. ನನಗೆ ನಿಜವಾಗ್ಲೂ ನಾನು ಹೇಳ್ತೀನಿ, ಯಾವತ್ತೂ ಕೂಡ ಮೊದಲಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ, ಒಬ್ಬ ಅಲ್ಲಿ ಚೇರ್ಮನ್ ಇದ್ಮೇಲೆ ನನ್ನ ಪ್ರಕ್ರಿಯೆ ಜಾಸ್ತಿ ಇರೋದಿಲ್ಲ. ಆದರೂ ಕೂಡ ನಾನು ಅಲ್ಲಿರುವಂಥ ನಿಗಮದ MD ಅವರು ಮತ್ತು ಬ್ಯಾಂಕ್ನವರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ನನಗೆ ಇನ್ನೊಂದು ಮುಖ್ಯವಾಗಿ ಆ ನಿಗಮದಲ್ಲಿ ಎಲ್ಲಿ ಹಣ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ತೆಗೆದುಕೊಂಡಿದ್ದಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ನಾನು ಮಂತ್ರಿ ಆಗಿದ್ದೆ. ಅದಾದ ನಂತರ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ರಾಜ್ಯದಲ್ಲಿ ಸುತ್ತಾಡುವಂಥ ವಿಚಾರದಲ್ಲಿ ನಿಗಮಕ್ಕೆ ನಾನು ಒಂದೇ ಸರ್ತಿ ಹೋಗಿದ್ದೆ. ಅದಾದಮೇಲೆ ಅವರು ಏನು ಮಾಡಿದ್ದಾರೆ, ಆ 187 ಕೋಟಿಯನ್ನು ವಿತೌಟ್ ಫೈನಾನ್ಷಿಯಲ್ ಅಪ್ರೂವಲ್ ತೊಗೊಳ್ಳಾರ್ದೇ, ವಿತೌಟ್ ಬೋರ್ಡ್ ಮೀಟಿಂಗ್ ಆಗ್ಲಾರ್ದೇ ಆ 187 ಕೋಟಿ ರೂಪಾಯಿಯನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ತಮಗೆಲ್ಲ ಕೂಡ ಗೊತ್ತಂಗೇ ಅಲ್ಲ, ಒಬ್ಬ ಚಂದ್ರಶೇಖರ್ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ. ಅದಾದ ನಂತರ ಅದರ ತನಿಖೆ ಬಂತು. ನಾನು ಅವತ್ತೇ ಆ ತನಿಖೆ ಆದಾಗ ನನಗೆ ಆ್ಯಕ್ಚುಲಿ ಅದು 2 ದಿನದ ನಂತರ, ಅವರು ತೀರ್ಕೊಂಡ ಮೇಲೆ 1 ದಿನದ ನಂತರ ನನಗೆ ಗೊತ್ತಾಗಿದೆ ಆತ್ಮಹತ್ಯೆ ಮಾಡಿಕೊಂಡಿದೆ ಅಂತೇಳಿ. ಅದರಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ಕೂಡ ಈಗಾಗಲೇ ಕೂಡ SIT ರಚನೆ ಆಯಿತು, ಅದರಲ್ಲೆಲ್ಲ ಹೇಳಿದ್ದೀವಿ ನಾವು. ಅದರ ಜೊತೆಗೆ 187 ಕೋಟಿ ರೂಪಾಯಲ್ಲಿ 100 ಕೋಟಿ ರೂಪಾಯಿ ನನ್ನ ಗಮನಕ್ಕೆ ನಾವು ಬಂದ ಕೂಡಲೇ ಅದನ್ನು ಅಲ್ಲೇ ತಕ್ಷಣವೇ ಫ್ರೀಸ್ ಮಾಡಿದ್ವಿ, ನಾವು ಬ್ಯಾಂಕಲ್ಲೇ ಉಳಿಸ್ಕೊಂಡ್ವಿ. ಅದಾದ ನಂತರ 87 ಕೋಟಿ ರೂಪಾಯಿ ಇನ್ನು ನಮಗೆ ಹಣ ಬೇರೆ ಬೇರೆ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ತೆಲಂಗಾಣ ಮೂಲದ ಹೈದರಾಬಾದ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬೇರೆ ಬೇರೆ 800 ಅಕೌಂಟ್ಗಳಿಗೆ ಹೋದ್ಮೇಲೆ ನಮಗೆ ಅವಾಗ ನಾವು ನಮ್ಮ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಅಂದಿನ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇದು ಯಾವ ರೀತಿ ಆಗಿದೆ ಅಂತೇಳಿ ಕೂಲಂಕುಷವಾಗಿ ಪರಿಶೀಲಿಸಿ ಇದನ್ನು SIT ರಚನೆ ಮಾಡಬೇಕು, SIT ಮೂಲಕ ಆದಮೇಲೆ ಇದನ್ನು ಮಾಡೋಣ ಅನ್ನುವಂಥ ವಿಚಾರವನ್ನು ನನಗೆ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದರು. ನಾನು ಅದೇ ರೀತಿಯಾಗಿ ಕೂಡ ನಾನು ಒಬ್ಬ ಮಂತ್ರಿಯಾಗಿ SIT ರಚನೆ ಆಗಿರೋದು ನಮಗೆ ಮೇ 31ರಲ್ಲಿ. SIT ರಚನೆ ಆದಮೇಲೆ ತನಿಖೆಗೆ ಪಾರದರ್ಶಕವಾದಂಥ ತನಿಖೆ ಮಾಡಲಿಕ್ಕೆ ಅವಕಾಶ ಆಗಲ್ಲ. ನಾನು ಮಂತ್ರಿಯಾಗಿದ್ದರೆ ನಾನು ನನ್ನ ರಾಜೀನಾಮೆ ಸಲ್ಲಿಕೆ ಮಾಡಿದೆ. ಅದಾದ ನಂತರ ಈ 87 ಕೋಟಿ ರೂಪಾಯಿಯಲ್ಲಿ ಕೂಡ 84.68 ಲಕ್ಷ ಏನೋ ಆಗಿತ್ತು. ಅದರಲ್ಲಿ ನಮಗೆ ಈ ದೇಶನೇ ಮೆಚ್ಚುವಂಥ ಕೆಲಸ ನಮ್ಮ SIT ಮಾಡಿದೆ. ಇವತ್ತು ನಮ್ಮ SIT, ಕರ್ನಾಟಕದ SIT ಬಹುಶಃ ಈ ದೇಶದಲ್ಲಿ ಕೂಡ ಹಗರಣ ಆಗಿದ್ದು ಕೆಲವೇ ದಿನಗಳಲ್ಲಿ ನಾವು ಮತ್ತೆ ಆ ಹಣವನ್ನು ವಾಪಸ್ ತಂದಿರುವಂಥ ಕೀರ್ತಿ ಯಾರ್ದಾದ್ರೆ ಅಂದರೆ ಅದು ನಮ್ಮ ಕರ್ನಾಟಕದ SIT ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ಯಾಕಂದರೆ ಸುಮಾರು 84.68 ಕೋಟಿಯಲ್ಲಿ ಕೂಡ ಈಗಾಗಲೇ ಕೂಡ ತನಿಖೆ ಮಾಡಿ ಪ್ರತಿಯೊಬ್ಬರಿಗೆ ಹೋಗ್ಬಿಟ್ಟು ಡೇ ಆ್ಯಂಡ್ ನೈಟ್ 24/7 ಕೆಲಸ ಮಾಡಿದ್ದಾರೆ. ಅಲ್ಲಿನ ಅಧಿಕಾರಿಗಳು ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಕೂಡ 800 ಅಕೌಂಟ್ಗಳಿಗೆ ಯಾವ ಅಕೌಂಟ್ಗೆ ಹೋಗಿತ್ತಲ್ಲ ಆ ಅಕೌಂಟ್ಗಳಿಂದ ಕೂಡ ಮತ್ತೆ ಆಗಿದೆ
ಅನ್ನೋದಕ್ಕಿಂತ ಜಾಸ್ತಿ ಅವರು ಈ ಕಾರ್ಯದೊಳಗಡೆ ನಾವು ಇರೋ ತನಕ ಪಾಲ್ಗೊಳ್ಳಬೇಕು ಅನ್ನೋ ಮಾನಸಿಕತೆ ಇದೆಯಲ್ಲ, ಅದು ಎಲ್ಲ ವ್ಯಕ್ತಿಯ ಜೀವನದೊಳಗಡೆ ಬಹಳ ವಿಶೇಷವಾಗಿ ಬೇಕಾಗಿರುವಂತ ಸಂಗತಿ ಅನ್ನುವಂಥ ಮಾತನ್ನ ಈ ಸಂದರ್ಭ ನಾನು ನೆನಪು ಮಾಡ್ಕೊಳ್ತೇನೆ. ಬಹಳ ಅದ್ಭುತವಾದಂತ ಪ್ರಬುದ್ಧತೆ ಇದ್ದಂತ ವಿವೇಕ ಅವರು ಮಂತ್ರಿಗಳಾದಂಥ ಸಂದರ್ಭದಲ್ಲಿ ವಿವೇಕ ಶಾಲೆಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವರು ವಿವೇಕ ಕೊಠಡಿಗಳನ್ನ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಅಂದ್ರೆ ಏನಾದ್ರು ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಅದಕ್ಕೆ ಮುಂದಕ್ಕೆ ಹೋಗುವಂತ ಪ್ರಯತ್ನ ನಡೀತಾ ಇತ್ತು. ಅವತ್ತು ಬಸವರಾಜ ಬೊಮ್ಮಾಯಿ ಅವರು ಅವರಿಗೆ ದೊಡ್ಡ ಶಕ್ತಿ ಕೊಡುವಂತ ಕೆಲಸವನ್ನು ಕೂಡ ಅವ್ರು ಮಾಡುತ್ತಾರೆ. ಅವ್ರು ಏನು ಯೋಚನೆ ಮಾಡ್ತಾರೆ, ಯಾವುದೇ ರೀತಿಯ ಒಂದು ಅದ್ರೊಳಗಡೆ ಇನ್ನೇನೋ ಹುನ್ನಾರ ಇರುತ್ತೆ ಅಂತ ಅನ್ಸೋದೇ ಇಲ್ಲ. ನಿಜವಾಗ್ಲೂ ಇದು ಮಾಡಬೇಕಾದ್ರೆ ಒಳ್ಳೆ ಕೆಲಸ ಅಂತ ಅನ್ಸುತ್ತೆ. ಆ ರೀತಿಯ ಒಂದು ಮಾನಸಿಕತೆ ಇಟ್ಕೊಂಡು ಕಾರ್ಯ ಮಾಡಿದಂಥ ಒಬ್ಬ ಶ್ರೇಷ್ಠ ಕಾರ್ಯಕರ್ತ BC ನಾಗೇಶ ಇವತ್ತು ನಮ್ಮ ಜೊತೆಗಿಲ್ಲ. ಆ ಕುಟುಂಬಕ್ಕೆ ಇವತ್ತು ಬೆಳಗ್ಗೆ ಮಕ್ಕಳನ್ನ ನೋಡಿದಾಗ ಬಹಳ ನೋವಾಯ್ತು ನಮಗೆ. ಯಾಕಂದ್ರೆ ಸಣ್ಣ ವಯಸ್ಸಿಂದ ಆ ಮಕ್ಕಳನ್ನ ನಾವು ನೋಡಿರುವಂಥವ್ರು ಇವತ್ತು ಬೆಳೆದು ದೊಡ್ಡವರಾಗಿದ್ದಾರೆ. ಆ ಕುಟುಂಬಕ್ಕೆ ಎಲ್ಲ ದುಃಖಗಳನ್ನ ತಡ್ಕೊಳ್ಳುವಂತ ಶಕ್ತಿ ಭಗವಂತ ನೀಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರ ಪರವಾಗಿ ನಾನು ಶ್ರದ್ಧಾಂಜಲಿಯನ್ನು ಸಮರ್ಪಣೆಯನ್ನು ನಾನು ಮಾಡ್ತೇನೆ. ಷಡಕ್ಷರಿ ಅವರು ಅಧ್ಯಕ್ಷರೇ, ತಾವು ತಂದಿರತಕ್ಕಂತ ಸಂತಾಪ ಸೂಚನೆ ಬಿ ನಾಗೇಂದ್ರ ರಾಜೀನಾಮೆಗೆ ಸದನದ ಒಳಗೂ ಹೊರಗೂ ಪಟ್ಟನ್ನ ಹಿಡಿದಿದ್ದಾರೆ. ಇನ್ನು ಇದರ ಬೆನ್ನಲ್ಲೇ ಸುದ್ದಿಗೋಷ್ಠಿಯನ್ನು ಸಹ ನಡೆಸಿದ್ದಾರೆ ಸಚಿವ ನಾಗೇಂದ್ರ ಅವರು. ಇನ್ನು ವಾಲ್ಮೀಕಿ ನಿಗಮದಲ್ಲಿ ನನ್ನ ಗಮನಕ್ಕೆ ಬಾರದೆ ಹಣ ಟ್ರಾನ್ಸ್ಫರ್ ಆಗಿದೆ, ಅದು ಎಷ್ಟು 187 ಕೋಟಿ ನನ್ನ ಗಮನಕ್ಕೆ ಬಂದಿರಲಿಲ್ಲ, ಅದು 800 ಅಕೌಂಟ್ಗಳಿಂದ ವರ್ಗಾವಣೆ ಆಗಿದೆ, ಒಂದೇ ಒಂದು ರೂಪಾಯಿ ಕೂಡ ಅಕೌಂಟಿಂದ ಬಂದಿಲ್ಲ, ವಿನಾಕಾರಣ ಬಿಜೆಪಿಯವರು ಸುಳ್ಳನ್ನು ನನ್ನ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಒಂದು ಸರ್ಕ್ಯುಲರ್ ಇಶ್ಯೂ ಆಗಿದೆ ಅಂತ ಹೇಳಿದ್ದಾರೆ. ಲೂಟಿ ಮಂತ್ರಿ ನಾಗೇಂದ್ರಗೆ ಗ್ರಾಮ ಠಾಣ ಈಗಾಗಲೇ ಅಸ್ತಿತ್ವದಲ್ಲಿದ್ದು ಗ್ರಾಮ ಠಾಣಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಮನೆಗಳಿಗೆ ಮತ್ತೆ ಗ್ರಾಮ ಠಾಣ ವಿಸ್ತರಿಸತಕ್ಕಂಥದ್ದು ಅಥವಾ ಗ್ರಾಮ ಠಾಣ ಪುನರ್ನಿರ್ಮಾಣ ಮಾಡತಕ್ಕಂಥ ಸರ್ಕ್ಯುಲರ್ ಅಲ್ಲ. ಇದು ಪಾಳ್ಯಗಳಿರ್ತವೆ, ಹಟ್ಟಿಗಳಿರ್ತವೆ, ತಾಂಡಗಳಿರ್ತವೆ, ಬೇಚರ ಗ್ರಾಮಗಳಿರ್ತವೆ, ಅಲ್ಲಿ ಜನ ವಾಸ ಮಾಡಿರ್ತಾರೆ. ಆದ್ರೆ ಅವುಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಮಾಡೋದಕ್ಕೆ ಸರ್ಕ್ಯುಲರ್ ಇದು ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಂಬಂಧಪಟ್ಟಂತ ಸರ್ಕ್ಯುಲರ್ ಅಲ್ಲ. 2019 ಇಶ್ಯೂ ಆಗಿರ್ತಕ್ಕಂಥದ್ದು. ಅದಾದ್ಮೇಲೆ ಉತ್ತರವನ್ನು ಮುಂದುವರಿಸಿದ ಕೇಂದ್ರ ಸರ್ಕಾರದ ಗ್ರಾಮೀಣ ಜನವಸತಿ ಪ್ರದೇಶಗಳಿಗೆ ದ್ರೋಣಾಧಾರಿತ ಸ್ವಾಮಿತ್ವ ವಿರೋಧ ಪಕ್ಷದವರು ಯಾವುದು ಹೇಳಿಕೆ ದಾಖಲಾಗಬಾರ್ದು, ಕಡತಲ್ಲಿ ಯಾವುದು ಹೋಗಬಾರ್ದು, ಮಾಧ್ಯಮದಲ್ಲಿ ರಿಪೋರ್ಟ್ ಮಾಡಬಾರ್ದು. 2020ರಲ್ಲಿ ಕೇಂದ್ರ ಸರ್ಕಾರದ ಒಂದು ಏನು ಸ್ವಾಮಿತ್ವ ಅಂತ ಯೋಜನೆಯನ್ನ ಜಾರಿಗೆ ಮಾಡಿ ದ್ರೋಣಾಧಾರಿತ ಸರ್ವೆಯನ್ನ ಮಾಡಿಸೋದ್ರ ಮೂಲಕ ಜನವಸತಿ ಪ್ರದೇಶದ ಎಲ್ಲ ಆಸ್ತಿಗಳಿಗೆ ಹಕ್ಕು ದಾಖಲೆಗಳನ್ನ ಸಿದ್ಧಪಡಿಸಿ ವಿತರಿಸಲಾಗುತ್ತಿದೆ ಅಂತ ಹೇಳ್ತಾರೆ. ಈಗಾಗಲೇ 2021 6 ವರ್ಷ ಆಗಿದೆ. ಯಾವುದೇ ಜನವಸತಿ ಪ್ರದೇಶಗಳಿಗೆ ಯಾವುದೇ ಹಕ್ಕುಗಳನ್ನ ವಿಮರ್ಶನೆ ಮಾಡೋದಿಲ್ಲ. ಹಂಗಾಗಿ ದಯಮಾಡಿ ಮಾನ್ಯ ಕಂದಾಯ ಸಚಿವರು ಹಿಂದೆ ನಮ್ಮ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರು ಅವರೇ ಆಗಿದ್ರು. ಅವರೇನು ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು. 5 ಗ್ಯಾರಂಟಿಗಳು ಇವತ್ತು ದೇಶವ್ಯಾಪಿ ಒಂದು ಪಾಪ್ಯುಲೇಟ್ ಆಗಿದೆ. ಬಹುಶಃ ಇವತ್ತು ಗ್ರಾಮೀಣ ಭಾಗದಲ್ಲಿ ಯಾರು ಗ್ರಾಮಗಳನ್ನ ಹೊರತುಪಡಿಸಿ ಮನೆ ಕಟ್ಟಿಕೊಳ್ತಾರೆ, ಅವ್ರಿಗೆ ಮನೆಗಳಿಗೆ
ನಂಬರ್ 9 ಸಿಗ್ತಾ ಇಲ್ಲ, ಫಾರ್ಮ್ ನಂಬರ್ 9 ಸಿಗ್ತಾ ಇಲ್ಲ, ಆ ಮನೆಗಳಿಗೆ ಕ್ರಯ ಮಾಡೋದಕ್ಕೆ ಆಗ್ತಾ ಇಲ್ಲ, ಮನೆಗಳನ್ನ ವಿಭಾಗ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅಥವಾ ಸರ್ಕಾರ ಒಂದು ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಒಂದು ಸಮುದಾಯ ಇರ್ಬೋದು, ಅಥವಾ ಯಾವುದೇ ಸರ್ಕಾರಿ ಉದ್ದೇಶಕ್ಕೂ ಕೂಡ ಸೈಟ್ ಕೊಡ್ಬೇಕಾದ್ರೆ ಗ್ರಾಮ ಪಂಚಾಯತ್ಗಳಿಗೆ ಅಧಿಕಾರ ಇಲ್ಲ, ಇವತ್ತು ಸೈಟ್ ಕೊಡ್ತಕ್ಕಂಥ ಅಧಿಕಾರ. ಹಂಗಾಗಿ ದಯಮಾಡಿ ಮೊನ್ನೆ ಕಂದಾಯ ಸಚಿವರು ಅವರ ಹೆಸರು ಕರ್ನಾಟಕದ ಇತಿಹಾಸದಲ್ಲಿ ಯಾಕಂದ್ರೆ ಇವತ್ತು ಗ್ರಾಮ ಠಾಣೆಗಳು ರಚನೆ ಆಗಿರ್ತಕ್ಕಂಥದ್ದು ಬ್ರಿಟಿಷರ್ ಕಾಲದಲ್ಲಿ ಆಗಿರ್ತಕ್ಕಂಥ ಗ್ರಾಮ ಠಾಣೆಗಳು ಇವತ್ತು ಅಸ್ತಿತ್ವದಲ್ಲಿದ್ದಾವೆ. ಬಹುತೇಕ ಎಲ್ಲಾ ಗ್ರಾಮಗಳು 100ಕ್ಕೆ 100 ಗ್ರಾಮಗಳು ಗ್ರಾಮ ಠಾಣೆಯಿಂದ ವಿಸ್ತರಿಸಿ ಹೊರಗಡೆ ಮನೆಗಳನ್ನು ಕಟ್ಕೊಳ್ತಾ ಇದ್ದಾರೆ. ಅವ್ರು ಯಾರು ಕೂಡ 9 ಲೆವೆಲ್ ಸಿಗ್ತಾ ಇಲ್ಲ, ಈ ಸ್ವತ್ತು ಆಗ್ತಾ ಇಲ್ಲ, ಸಾಲ ಸಿಗ್ತಾ ಇಲ್ಲ. ಇದು ಬಹಳ ಬೃಹತ್ತಾದ ಸಮಸ್ಯೆ. ಮಾನ್ಯ ಕಂದಾಯ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತು ಉತ್ತರ ಕೊಡಬೇಕು. ಏನೋ ಹೊಸ ಒಂದ್ ನಿಮಿಷ ಏನೋ ಯಾವ್ದು ಆಮೇಲೆ ಮಾನ್ಯ ಹೇಳಿರ್ತಕ್ಕಂಥ ಉತ್ತರನ್ನ ಕೊಟ್ಟಿದ್ದೇನೆ. ಕೋಟಿ ಕೋಟಿ ಲೂಟಿ ಲೂಟಿ ಕೋಟಿ ಕೋಟಿ ಲೂಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಲೂಟಿ ಮಾಡಿದ ಕಾಂಗ್ರೆಸ್ಗೆ ಹೇಳಿ ಧಿಕ್ಕಾರ. ವಾಲ್ಮೀಕಿ ನಿಗಮದ ಹಣ ಲೂಟಿ ಮಾಡಿದ ಕಾಂಗ್ರೆಸ್ಗೆ ಹೇಳಿ ಧಿಕ್ಕಾರ. ಲೂಟಿ ಹಣ ಇಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ, ಯಾವುದೋ ಒಂದು ಹ್ಯಾಮ್ಲೆಟ್ ಅಲ್ಲಿ ಅಥವಾ ಒಂದು ಹಳ್ಳಿಯ ಅನಾಥರೈಸ್ಗಾಗಿ ಆ ಒಂದು ಪರಿಸರವನ್ನ ಬಿಟ್ಟು ಬೇರೆ ಕಡೆ ಮನೆ ಅದನ್ನ ಅವರು ರೆಗ್ಯುಲರೈಸ್ ಮಾಡಿ ಕಂದಾಯ ಸೇರಿಸ್ಕೊಳ್ಬೇಕು ಅಂತಕ್ಕಂಥ ಪ್ರಶ್ನೆ. ಅದನ್ನ RDPR ಡಿಪಾರ್ಟ್ಮೆಂಟ್ನವರು ಅದನ್ನ ಮಾಡಿ ಅವರಿಗೆ ಈ ಅದು ಅವರಿಗೆ ಎಲ್ಲ ಲೆಜಿಟಿಮೇಟ್ ಆಗಿ ಬರ್ತದೆ. ಆ ಸಂದರ್ಭದಲ್ಲಿ ಈಗಾಗಲೇ ನಾನು ಹೇಳ್ದಾಗೆ ಇದನ್ನ ಕೇಂದ್ರ ಸರ್ಕಾರ ಕೂಡ ಇದನ್ನ ಗಮನಿಸಿ ನೀವು ಈ ಕೇಂದ್ರ ಸರ್ಕಾರ ಬಂದಿದ್ದಾರೆ, ಗ್ರೌಂಡ್ ಸರ್ವೆ ಮಾಡ್ತಾರೆ, ಸ್ಟೇಷನ್ ಸರ್ವೆ ಇದೆಲ್ಲ ಮಾಡಿ ನಾವು ಇದನ್ನ ಗುರುತಿಸಿ ಅವರಿಗೆ ಮಾಡ್ತೇವೆ. ಆದ್ರಿಂದ ದಿನಗಳಲ್ಲಿ ನಮಗೆ ಸರ್ವೆ ಮಾಡಿ ಆ ಪ್ರದೇಶವನ್ನು ಗ್ರಾಮ ಮಾಡೋದಕ್ಕೆ ಅವಕಾಶ ಕಾನೂನಿನಲ್ಲಿ ಈಗ ಇಲ್ಲ, ಅನ್ಲೆಸ್ ವಿ ಅಮೆಂಡ್ ದಿ ಆಕ್ಟ್. ಅದರಿಂದ ಈಗ ನಾವು ಏನು ಸ್ವಾಮಿತ್ವ ಯೋಜನೆಯನ್ನು ಮಾಡ್ತಾ ಇದ್ದೇವೆ, ಅದರಲ್ಲಿ ಸ್ಟೇಷನ್ ಅದು ಸ್ಪೆಸಿಫಿಕ್ ಆಗಿ ಗುರುತಿಸಿ ಅದನ್ನ ಈ ಸ್ವತ್ತು ಅಂತ ಕೊಡ್ತೇವೆ. ಲೆಜಿಟಿಮೇಸಿ ಬರುತ್ತೆ ಅವರಿಗೆ. ಯಾವ ರೀತಿ ಗ್ರಾಮ ಠಾಣದಲ್ಲಿ ಇದ್ರೆ ಲೆಜಿಟಿಮೇಸಿ ಬರುತ್ತೆ, ಅದೇ ರೀತಿ ಈ ಸ್ವತ್ತು ಕೊಟ್ಟಾಗ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಲೆಜಿಟಿಮೇಸಿ ಬರುತ್ತೆ. ಅದನ್ನ ಸದಸ್ಯರ ಗಮನ ಸರ್ವೆ ಮಾಡೋದು 30 ವರ್ಷ ಸರಿ ಮಾಡಬೇಕಂತ ಇದೆ. ಇಲ್ಲಿಯವರೆಗೂ ಸರ್ವೆ ಆಗಲಿಲ್ಲ. ಈಗ ಅದ್ರ ಬಗ್ಗೆ ನಾವು ಗಮನ ಹರಿಸಿ ಸರ್ವೆಯನ್ನು ಮಾಡೋದಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಮಾನ್ಯ ಮಂತ್ರಿಗಳು ಸ್ವಾಮಿತ್ವ ಅಂತ ಏನು ಕೇಂದ್ರ ಸರ್ಕಾರದ ಯೋಜನೆ ಇದೆ, ಅದರಿಂದ ಇವತ್ತು ನಾವು ಗ್ರಾಮ ಠಾಣೆಗಳು ಬಿಟ್ಟು ಹೊರಗಡೆ ಕಟ್ಟಿರ್ತಕ್ಕಂಥವ್ರಿಗೆ ಈ ಸ್ವತ್ತು ಮಾಡಿಕೊಡ್ತೀವಿ ಅಂತ ಹೇಳಿ ಸ್ವಾಮಿತ್ವ ಯೋಜನೆ 2020 ಬಂದಿದೆ. 2020 ಈವರೆಗೂ ಆ ಯೋಜನೆಯಲ್ಲಿ ಒಂದೇ ಕೊಟ್ಟಿಲ್ಲ ಈ ರಾಜ್ಯದಲ್ಲಿ. ಏನಿದೆ ಸಿದ್ದರಾಮಯ್ಯವರು 2013 2018 ಮುಖ್ಯಮಂತ್ರಿಗಳಾಗಿದ್ದರು. ಆವತ್ತು ಆ ಸರ್ಕಾರದ ಅವಧಿಯಲ್ಲಿ ಕಂದಾಯ ಸಚಿವರು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಕೂಡ ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಗ್ರಾಮ ಠಾಣೆಗಳನ್ನು ಪುನರ್ರಚಿಸತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಅದು ಕೂಡ ಜಾರಿಗೆ ಬಂದಿಲ್ಲ. ಹಂಗಾಗಿ ಈ ಸಚಿವರು 2016ರಲ್ಲಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಇಶ್ಯೂ ಆಗಿತ್ತು. ಅದನ್ನ ಮತ್ತೆ ಈ ಗ್ರಾಮ ಠಾಣೆಗಳ ಸಮಸ್ಯೆ ಏನಿದೆ ಪರಿಹಾರ ಆಗ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ. ಗ್ರಾಮ ಠಾಣೆಯನ್ನು ಮತ್ತೆ ವಿಸ್ತರಿಸಬೇಕು ಅಂತ ಒತ್ತಾಯ. ಗ್ಯಾರಂಟಿ ಅವಧಿ 30 ವರ್ಷ ಮುಕ್ತಾಯವಾಗೋಗಿದೆ. ಅದನ್ನ
ರಾಜೀನಾಮೆ ಕೊಡಲೇಬೇಕು, ಅವರಿಗೆ ಈ ಸಾಕು ಕೊಡಲೇಬೇಕು ಅಂತ ಹೇಳಿದ್ರು. ಯಾಕೆಂದ್ರೆ ಅದಕ್ಕೆ ಒಂದು ಲೆಜಿಟಿಮೇಸಿ ಕೊಡಬೇಕು ಅಂತ ಹೇಳಿ ನಾವು ಈಗ ಜಾರಿಗೆ ತಂದಿರ್ತಕ್ಕಂಥದ್ದು. ಅದರಿಂದ ರಾಜ್ಯದಲ್ಲಿ ಗ್ರಾಮ ಠಾಣ ಅಳತೆ ಮತ್ತು ನಕ್ಷತ್ರ ಹರಿಸುವ ಕಾರ್ಯ ಈಗ ಶಿವಕುಮಾರ್ ಸರ್ಕಾರಕ್ಕೆ ಶಿವಕುಮಾರ್ ಸರ್ಕಾರಕ್ಕೆ ಶಿವಕುಮಾರ್ ಸರ್ಕಾರಕ್ಕೆ ಕೊಡಲೇಬೇಕು ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು 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 ರಾಜೀನಾಮೆ ಕೊಡಲೇಬೇಕು. ಎಲ್ಲೋಯ್ತು ಎಲ್ಲೋಯ್ತು ಕೋಟಿ ಕೋಟಿ ಎಲ್ಲೋಯ್ತು ಕೋಟಿ ಕೋಟಿ ರೈತರಿಗೆ ಆಗಿರ್ತಕ್ಕಂಥ ಸಂಕಷ್ಟದ ಪರಿಹಾರ ಕೊಡಲೇಬೇಕು ಸರ್ಕಾರ ಉತ್ತರ ಕೊಟ್ಟಿದೆ. ಅವಕಾಶ ಕೊಟ್ಟಿತ್ತು. ಅದಾದ ನಂತರ 23 ಎರಡು ನಿಯಮಗಳನ್ನು ಮಾಡಿಸಲಾಗಿದೆ. ಪರಿಶೀಲನೆ ಅಂತ ಹೇಳ್ತಾರೆ ಕಂದಾಯ ಮಂತ್ರಿಗಳು. ನಾವು ಕೇಳ್ತೇವೆ ಸರ್, ಮತ್ತು ರಾಜ್ಯ ಸರ್ಕಾರಗಳಿಗೆ ವರಮಾನ ಇದ್ದಂತ ಕಾಲದಲ್ಲಿ ರಾಜ ಮಹಾರಾಜರುಗಳು ಬ್ರಿಟಿಷರು ವರಮಾನದ ಮೂಲವಾಗಿ ಕಂದಾಯದ ಜಮೀನಿಗೆ ಕಂದಾಯ ವಸೂಲಿ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅದೇ ಮುಖ್ಯವಾದಂತ ಆ ರಾಜ್ಯಗಳ ಆದಾಯದ ಕಂದಾಯದ ಮೂಲ ರೈತರು ಮಾಡ್ತಕ್ಕಂಥ ಜಮೀನಿನಲ್ಲಿ ಬರ್ತಕ್ಕಂಥ ಕಂದಾಯ ಆಗಿತ್ತು. ಈಗ ಪರಿಸ್ಥಿತಿ ಇಲ್ಲ ಸರ್, ಯಾರು ಕಂದಾಯ ಮಾಡಕ್ಕೆ ಹೋಗೋದಿಲ್ಲ. ಆಮೇಲೆ ವ್ಯವಸಾಯ ರೈತರು ಅನಕ್ಷರಸ್ಥರು, ದಲಿತರು, ಪರಿಶಿಷ್ಟ ಜಾತಿ ಜನಾಂಗ ವಿವಿಧ ವರ್ಗಗಳಿಂದ ಬರ್ತಕ್ಕಂಥ ರೈತರು, ಮುಕ್ತ ರೈತರು ಇರ್ತಾರೆ. ಅವ್ರು ಕಂದಾಯ ಮಾಡಿದ್ರೆ ಅವ್ರ ಜಮೀನುಗಳು ಯಾವ್ದಾದ್ರು NOC ಬೇಕಾದ್ರೆ, EC ಬೇಕಾದ್ರೆ ಅಥವಾ ಜಮೀನಿನ ಮೇಲೆ